ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದು ಹೇಗೆ ಅಂತ ಒಂದು 3 ಗುಂಟೆ ಜಾಗದಲ್ಲಿ ಏನೇನು ಬೆಳೆದಿದ್ದೀವಿ ಅಂದರೆ ನಾವು ಇಲ್ಲಿ ಮಹಾಗನಿ ಹಾಕಿದ್ದೀವಿ, ತೆಂಗಿನ ಮರ ಹಾಕಿದ್ದೀವಿ, ಅಡಿಕೆ ಹಾಕಿದ್ದೀವಿ. ಇದೆಲ್ಲ 5 ವರ್ಷ ಆಗಿದೆ, 2020 ಜೂನಲ್ಲಿ. ಮಹಾಗನಿ, ಇದು ತೆಂಗು, ಇದು ಮಧ್ಯ ನುಗ್ಗೆ ಹಾಕಿದ್ದೀವಿ. ನುಗ್ಗೆ ನೋಡಿ, ಇದು 1 ವರ್ಷದ್ದು, ಕಾಯಿ ಬಿಟ್ಟಿದೆ. ಸೊ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಅಂತ ಅದನ್ನ ಹಾಕಿದ್ದೀನಿ. ಸೊ ಇಲ್ಲಿ ಬಾಳೆ ಹಾಕಿದ್ದೀವಿ. ಈಗ 3 ಗುಂಟೆ ಜಾಗ ಇದೆ. ತೆಂಗು, ಅಡಿಕೆ, ಮಹಾಗನಿ ಮತ್ತು ಇದು ಪ್ಯಾರ್ಲೆಹಣ್ಣು. ಸೊ ಇಲ್ಲಿಂದ ಡ್ರಿಪ್ ಮಾಡಿದ್ದೀವಿ. ಇಲ್ಲೊಂದು ಹೂವಿನ ಗಿಡ ಹಾಕಿದ್ದೀವಿ. ಸೊ ನೋಡಿರಿ, ಇದು ನುಗ್ಗೆ ಗಿಡ 1 ವರ್ಷದ್ದು. ಸೊ ಕಾಯಿ ಬಿಟ್ಟಿದೆ. ಇದು ಮಹಾಗನಿ, ಈಗ 5 ವರ್ಷ ಆಗಿದೆ, 5 ವರ್ಷ ಆಗಿದೆ. ಸೊ ಹೊಂಬಾಳೆ ಹೊಡೆದಿದೆ. ಅಡಿಕೆ ನೋಡಿರಿ, ಇದರಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ಗಂಡು ಹೂವು, ಅದು ಹೆಣ್ಣು ಹೂವು. ಇದು ಸೆಲ್ಫ್ ಪಾಲಿನೇಟ್ ಮಾಡ್ಕೊಳುತ್ತೆ, ಅದು ಹೆಣ್ಣು ಹೂವು ಕಣಗಳು. ಸೊ ಈ ಥರ ನಾವು ಉದ್ದಕ್ಕೂ ಹಾಕಿದ್ದೀವಿ. ಇಲ್ಲೆಲ್ಲಿ ಕಲ್ಟಿವೇಷನ್ ಮಾಡಿಲ್ಲ. ಸೊ ಮಲ್ಚಿಂಗ್ ಮಾಡಿದ್ದೀವಿ. ನಮ್ಮದು ಸ್ಟಬಲ್ ಮೂವರಿಂದ ಕಳೆ ನಾಶ ಮಾಡ್ತೀವಿ. ಮತ್ತು ನಾವು ಒಂದು ಇದನ್ನು ಟ್ರೈ ಮಾಡಿದ್ದೀವಿ, ಗ್ಲಿರ್ಸೀಡಿಯಾ. ಸೊ ಈ ಗ್ಲಿರ್ಸೀಡಿಯಾ ಇಲ್ಲಿ ಸಾಯಿಸೋಕ್ಕೆ ಯೂಸ್ ಮಾಡ್ತಾಯಿದ್ರು ಬೇರೆ ದೇಶದಲ್ಲಿ. ನಾವು ಇದನ್ನು ನೈಟ್ರೋಜನ್ ಫಿಕ್ಸೇಷನಾಗಿ ಯೂಸ್ ಮಾಡಿದ್ದೀವಿ. ಆದರೆ ಎಲೆಯಲ್ಲಿ ನೈಟ್ರೋಜನ್ ಇರುತ್ತೆ. ಸೊ ಆ ಎಲೆನ ಭೂಮಿಗೆ ಕೊಟ್ಟರೆ ಸೊ ನೈಟ್ರೋಜನ್ ಸಿಗುತ್ತೆ ಭೂಮಿಗೆ. ಗೊಬ್ಬರದ ಗಿಡ ಅಂತಲೂ ಕರೀತಾರೆ ಅದಕ್ಕೆ. ಇಲ್ಲೆಲ್ಲ ಬಾಳೆ ಹಾಕಿದ್ದೀವಿ. ನಾವು ಇದನ್ನು ಗುಂಪು ಬಾಳೆ ಥರ ಮಾಡಿದ್ದೀವಿ. ಸೊ ಯಾವ್ದು ಬರುತ್ತೋ ಅದನ್ನ ತಗೊಂಡು ನೆಕ್ಸ್ಟ್ ಅದನ್ನ ಅಲ್ಲೇ ಬಿಡ್ತೀವಿ. ಸೊ ಅದರ ರಸ ಎಲ್ಲ ಬೇರೆ ಗಿಡಕ್ಕೆ ಹೋಗಿ ಮತ್ತು ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ಇದರಲ್ಲಿ ಪೊಟ್ಯಾಷ್ ಜಾಸ್ತಿ ಇರೋದ್ರಿಂದ ಸೊ ಇದು ತೆಂಗಿನ ಮರಕ್ಕೆ ಪೊಟ್ಯಾಷನ್ನು ಕೊಡುತ್ತೆ. ಮಹಾಗನಿ, ತೆಂಗು. ಸೊ ನಾವಿಲ್ಲಿ ಕಲ್ಟಿವೇಷನ್ ಮಾಡಿಲ್ಲ, ಸ್ಟಬಲ್ ಮೂವರಿಂದ ಕಳೆನ ಹೊಡಿತದೆ. ಇಷ್ಟು ಬಾಳೆ, ತೆಂಗು, ಅಡಿಕೆ, ಮಹಾಗನಿ, ಕೆಲವೊಂದು ಹೂವಿನ ಗಿಡಗಳು, ನುಗ್ಗೆಕಾಯಿ, ಆ ಥರ ವೆರೈಟಿ ಗಿಡಗಳನ್ನು ಬೆಳೆಸಿದ್ದೀವಿ. ಧನ್ಯವಾದಗಳು.